ಒಂದು ರೀತಿಯಲ್ಲಿ ಭೀತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಧರ್ಮ ಯಾವ ಕೆಲಸವನ್ನ ಮಾಡುತ್ತೆ ಅಂತ ವಿಚಾರ ಮಾಡಿದಾಗ इंसान और इंसान के बीच में प्यार की वातावरण को, प्रीति वातावरण को निर्माण करता है. ಪ್ರೀತಿಯ ವಾತಾವರಣ ವಿಭಜಿಸುವಂತಹ ಜಾತಿಯ ಮಾತನ್ನ ಕೇಳಬೇಕು. ಭಾವನೆಗಳನ್ನ ಒಗ್ಗೂಡಿಸುವುದರಿಂದ, ಹೃದಯಗಳನ್ನ ಒಗ್ಗೂಡಿಸುವುದರಿಂದ ಒಂದು ಸಮಗ್ರ ಭಾರತವನ್ನ ಕಟ್ಟಬಹುದು. ಹೃದಯಗಳನ್ನು ಒಗ್ಗೂಡಿಸುವುದರಿಂದ ಒಂದು ಸಮಗ್ರ ಭಾರತವನ್ನು ನಾವು ಕಟ್ಟಿ ಬಿಡಬಹುದು. ಭಾವನೆಗಳನ್ನು ಕೆಡಿಸಿಕೊಳ್ಳುವುದರಿಂದ ಒಂದು ಭವ್ಯ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಯಾವುದು ನಡಿಬೇಕು ಇಲ್ಲಿ ಅಂತ ವಿಚಾರ ಮಾಡಿದಾಗ ಭಾವನೆಗಳನ್ನ ಒಗ್ಗೂಡಿಸುವಂತಹ, ಹೃದಯಗಳನ್ನು ಕೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗಬೇಕಾಗ್ತದೆ. ಕಾರಣ ನಾವು ಜಾತೀಯತೆಯ ಆ ಮಾತನ್ನ ಬಿಟ್ಬಿಟ್ಟು ಜಾತಿ ಮತ್ತೇನ ಮಾಡ್ತಾ ಇರ್ತದೆ, ಜಾತಿ ಧೋಖಾ ದೇತೆ ಧೋಖಾ, क्योंकि जाति है, धर्म इस तरह नहीं करता है, क्योंकि धर्म है, सद्धर्म है, विश्व धर्म है. अतीत, जात्यतीत, अतीत माने विश्व मानव. ಕಾರಣ ಜಾತಿ ಮತ್ತು ದ್ರೋಹವನ್ನು ಮಾಡಿದರೆ ಧರ್ಮ ಎಲ್ಲ ದೃಷ್ಟಿಯಿಂದಲೂ ದ್ರೋಹದಿಂದ ನಮ್ಮನ್ನ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡುವಂತಹ ಧರ್ಮದ ಮಾತನ್ನು ನಾವುಗಳು ಕೇಳಬೇಕಾಗ್ತದೆ. ಜಾತಿ ಬಹಳಷ್ಟು ಸೀಮಿತವಾಗಿರುವಂಥದ್ದು, ಆದರೆ ಧರ್ಮ ಸೀಮಾತೀತವಾಗಿರುವಂತಹ ಧರ್ಮ ಅದು ನಮ್ಮನ್ನ ವಿಶ್ವ ಮಾನವರನ್ನಾಗಿ ಮಾಡುತ್ತೆ. ನಾವು ಜಾತಿ ಮಾನವರಾಗಬಾರ್ದು, ವಿಶ್ವ ಮಾನವರಾಗಲಿಕ್ಕೆ ಪ್ರಯತ್ನ. ಜಾತಿ ಮತ್ತೇನು ಮಾಡುತ್ತೆ ಅಂತಂದ್ರೆ ಅಂಧಶ್ರದ್ಧೆಗೆ ಪ್ರೋತ್ಸಾಹವನ್ನು ಕೊಡುತ್ತೆ, ಮತಾಂಧತೆಗೆ ಪ್ರೋತ್ಸಾಹವನ್ನು ಕೊಡುತ್ತೆ. ಎಲ್ಲರೂ ಧರ್ಮದ ಅನುಯಾಯಿಗಳಾಗಬೇಕು, ಆದರೆ ಧರ್ಮದ ಹೆಸರಲ್ಲಿ ನಾವ್ಯಾರು ಸಹ ಮತಾಂಧರದ ರಚನೆ ಮಾಡಬಾರ್ದು. ಅದಕ್ಕೆ ಧರ್ಮ ಏನ್ ಹೇಳ್ತದೆ, ಪ್ರಗತಿಪರವಾದವನ್ನ ನೀನು ಒಂದನ್ನು ಕೇಳು, ಚಿಂತನೆಗಳನ್ನು ಕೇಳು, ಅಲ್ಲನ ಸೂಕ್ತಿಗಳನ್ನ ನೀನು ಕೇಳು, ಸಂತರ ಮಾತುಗಳನ್ನ ನೀನು ಕೇಳ್ತಾ ಹೋಗು. ನೋಡಿ, ನಾವೆಲ್ಲ ಇಲ್ಲಿ ಶರಣರು, ಸಂತರು, ದಾರ್ಶನಿಕರೆಲ್ಲ ಇಲ್ಲಿ ಸೇರಿದ್ವಿ. ಶರಣರು, ಸಂತರು, ಸೂಫಿ ಸಂತರು ಅವ್ರೇನಪ್ಪಾ ಮಾಡ್ತಾರೆ ಅಂತಂದ್ರೆ, ವ್ಯಾಕುಲವಾಗಿರುವಂತಹ ಈ ಜಗತ್ತಿನಲ್ಲಿ ಒಂದು ನಿರ್ಮಲವಾದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮಾನವರನ್ನ ಪ್ರೀತಿಸುವಂತ ಒಂದು ಪರಿಸರವನ್ನ ನಿರ್ಮಾಣವನ್ನು ಮಾಡ್ತಾರೆ. ಯಾರು ಮಾನವರನ್ನ ಪ್ರೀತಿಸುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಾರೆ, ಅವರೇ ನಿಜವಾಗಿರುವಂತಹ ಸಂತರು, ಶರಣರು, ಸೂಫಿಗಳು ಮತ್ತು ಏನಾಗಿದ್ದಾರೆ ಅಂತಂದ್ರೆ ಏನ್ ಬೇಕಾದ್ರೂ ಒಳ್ಳೆ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ನಾನು ಸಹ ಆಗಾಗ ಅನೇಕ ಚಿಂತನೆಗಳನ್ನ ವ್ಯಕ್ತಪಡಿಸಿ ಬಂದಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ದೃಷ್ಟಿಯಿಂದಲೂ ಸಹ ಚೆನ್ನಾಗಿ ನಡೀಲಿ ಅನ್ನುವಂತ ಆಶಯವನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತಾ ನಿಮ್ಮೆಲ್ಲರಿಗೂ ಬೇಗ ಅವರು ಬೆಂಗಳೂರು ಹೋಮಿಯೋಪತಿ ಕ್ಲಿನಿಕ್ಕಿನ ಮುಖ್ಯಸ್ಥರು. ಸಹಸ್ರಾರು ರೋಗಿಗಳನ್ನ ಅವರಿಗೆ ವ್ಯಾಧಿಯನ್ನು ನಿವಾರಣೆ ಮಾಡಿದಂಥವರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಪರಮ ಪೂಜ್ಯ ಶ್ರೀಗಳವರು ಈಗ ಪುರಸ್ಕಾರವನ್ನು ಕೊಟ್ಟು ಅವರನ್ನು ಸನ್ಮಾನಿಸಿದ್ದಾರೆ. ನಮ್ಮೆಲ್ಲರ ಹಿರಿಯರು ಸಾಲಾರ್ ಪತ್ರಿಕೆ, ಉರ್ದು ಪತ್ರಿಕೆಯ ಮುಖ್ಯ ವರದಿಗಾರರು ಈ ಸಭೆಯಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅವರು ಕೂಡ ಇವತ್ತು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೂ ಕೂಡ ಈಗ ಪರಮ ಪೂಜ್ಯರ ಕೈಯಲ್ಲಿ ಪ್ರಶಸ್ತಿಯನ್ನ ಕೊಡಿಸ್ತಾ ಇದ್ದೀವಿ.
ಬರಲ್ಲ ಏನಿಲ್ಲ. जैसा कि मैंने पहले अनाउंस किया था, जनाब चंद्रशेखर साहब को जो है बेहतरीन सोशल वर्क हमारे हैं। उसके बाद में गुजारिश करूंगा स्वामी जी से कि वो हमारे बाबा इम्तियाज हुसैनी साहब को शाल और अवार्ड देंगे। उसके बाद इम्तियाज बाबा हुसैनी जो है स्वामी जी को टीपू सेक्युलर अवार्ड पेश करेंगे। जल्दी जल्दी आस्था में अभी मैं सूफी ख्वाजा इम्तियाज हुसैन साहब से गुजारिश करूंगा कि वो जो है हमारे स्वामी जी को अवार्ड और तमगा पेश करेंगे। दो सूफी साहब से और दोनों